ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಸದಾಕಾಲವು ಸ್ತೋತ್ರ ಉಂಟಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಯೇಸುವೆ ಕೃತಜ್ಞತೆ. ಅಪ ತಂದೆಯೇ ಸ್ತೋತ್ರ, ಸ್ತೋತ್ರ, ಅಪ ತಂದೆಯೇ ವಂದನೆ, ಅಪ್ಪ ತಂದೆಯ ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಆರಾಧನೆ, ಅಪ ತಂದೆಯೇ ಮಹಿಮೆ, ಅಪ ತಂದೆಯೇ ತಂದೆ ಮಹಿಮೆ, ಅಪ ತಂದೆಯೇ ಕೃತಜ್ಞತೆ, ಅಪ ಅಪ್ಪ ತಂದೆ ಕೃತಜ್ಞತೆ, ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ಅಪ್ಪ ತಂದೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರ ಆತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಪ್ರೇಮವನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನಿಮ್ಮ ನಿಮ್ಮ ಶ್ವಾಸ ಶ್ವಾಸವನ್ನು ಊದಿರಿ, ನವ ಜೀವನವು ಉತ್ಪನ್ನವಾಗುವುದು, ನಮ್ಮ ಜೀವನ ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಭೂಮಿ ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, 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 ನನ್ನ ಕುಟುಂಬದಲ್ಲಿ ಬನ್ನಿರಿ, ನನ್ನ ಕುಟುಂಬದಲ್ಲಿ ಬನ್ನಿರಿ, ನನ್ನ ಕುಟುಂಬಕ್ಕೆ ಸಂರಕ್ಷಣೆಯನ್ನು ನೀಡಿರಿ, ನನ್ನ ನನ್ನ ಕುಟುಂಬ ಕುಟುಂಬಕ್ಕೆ ಸಂರಕ್ಷಣೆಯನ್ನು ನನ್ನ ನೀಡಿರಿ, ಮಕ್ಕಳಿಗೆ ಸಂರಕ್ಷಣೆಯನ್ನು ನೀಡಿರಿ, ನನ್ನ ನನ್ನ ಮಕ್ಕಳಿಗೆ ಮಕ್ಕಳಿಗೆ ಸಂರಕ್ಷಣೆಯನ್ನು ನೀಡಿರಿ, ನನ್ನ ಬಾಳ ಸಂಗಾತಿಗೆ ಸಂರಕ್ಷಣೆಯನ್ನು ನೀಡಿರಿ, ನನ್ನ ನನ್ನ ಬಾಳ ಬಾಳರಿಗೆ ಸಂರಕ್ಷಣೆಯನ್ನು ನೀಡಿರಿ, ನನ್ನ ಒಡ ಹುಟ್ಟಿದವರಿಗೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಒಡ ಹುಟ್ಟಿದವರಿಗೆ ಸಂರಕ್ಷಣೆ ನೀಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರ ಪವಿತ್ರಾತ್ಮರೇ ಬನ್ನಿರಿ, ಪ್ರಾರ್ಥಿಸುವ ಶಕ್ತಿಯನ್ನು ನನಗೆ ನೀಡಿರಿ, ಪ್ರಾರ್ಥಿಸುವ ಶಕ್ತಿ ನನ್ನ ಕಣ್ಣುಗಳಲ್ಲಿರುವ ನಿದ್ರೆಯನ್ನು ದೂರ ಮಾಡಿರಿ, ನನ್ನ ಕಣ್ಣುಗಳಲ್ಲಿರುವ ನಿದ್ರೆಯನ್ನು ತೀವ್ರ ಮಾಡಿರಿ, ನನ್ನ ಆಲಸ್ಯಗಳನ್ನು ದೂರ ಮಾಡಿರಿ. ನನ್ನ ಆಲಸ್ಯಗಳನ್ನು ದೂರ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಓ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ದೈವ ವಾಕ್ಯದಿಂದ ನನ್ನನ್ನು ತುಂಬಿರಿ, ದೈವ ವಾಕ್ಯದಿಂದ ನನ್ನಲ್ಲಿ ತುಂಬಿರಿ, ದೈವ ವಾಕ್ಯದಿಂದ ನನ್ನನ್ನು ತುಂಬಿರಿ, ದೈವ ದೈವ ವಾಕ್ಯದಿಂದ ನನ್ನನ್ನು ದೈವ ವಾಕ್ಯದಿಂದ ನನ್ನನ್ನು ಮುನ್ನಡೆಸಿರಿ. ದೈವ ದೈವ ವಾಕ್ಯದಿಂದ ನನ್ನನ್ನು ಓ ಮುನ್ನಡೆಸಿರಿ, ಪವಿತ್ರಾತ್ಮರೇ ಬನ್ನಿರಿ, ಓ ಓ ಪವಿತ್ರಾತ್ಮರೇ ಓ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಓ 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 ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ
ಓ ಪವಿತ್ರಾತ್ಮರೇ ಬನ್ನಿರಿ. 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 ಓ ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ಜ್ಞಾನದಿಂದ ತುಂಬಿರಿ. ನನ್ನನ್ನು ಜ್ಞಾನದಿಂದ ತುಂಬಿರಿ. ನನ್ನನ್ನು ವಿವೇಕದಿಂದ ತುಂಬಿರಿ. ನನ್ನನ್ನು ವಿವೇಕದಿಂದ ತುಂಬಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಬಾಯಿಯನ್ನು ಶುದ್ಧೀಕರಿಸಿರಿ. ನನ್ನ ಬಾಯಿಯನ್ನು ಶುದ್ಧೀಕರಿಸಿರಿ. ನನ್ನಲ್ಲಿರುವ ಸುಳ್ಳನ್ನು ನಾಶ ಮಾಡಿರಿ. ನನ್ನಲ್ಲಿರುವ ಸುಳ್ಳನ್ನು ನಾಶ ಓ ಮಾಡಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ. ನನ್ನ ಮನಸ್ಸು ಹೃದಯವನ್ನು ನಿಮಗೆ ಒಪ್ಪಿಸುತ್ತೇನೆ. ನನ್ನ ಮನಸ್ಸು ಹೃದಯವನ್ನು ಒಪ್ಪಿಸುತ್ತೇನೆ. ನನ್ನ ಭಾರ ಗಾಯಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ನನ್ನ ಭಾರ ಗಾಯಗಳನ್ನು ನಿಮಗೆ ನನ್ನ ಒಪ್ಪಿಸುತ್ತೇನೆ. ಕುಟುಂಬದ ಹೋರಾಟಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ನನ್ನ ಕುಟುಂಬದ ಹೋರಾಟಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ನನ್ನ ಬಲಹೀನತೆಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ನನ್ನ ಬಲಹೀನತೆಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಓ ಪವಿತ್ರಾತ್ಮರೇ ನನ್ನನ್ನು ಬಲಪಡಿಸಿರಿ. ಓ ಪವಿತ್ರಾತ್ಮರೇ ನನ್ನನ್ನು ಬಲಪಡಿಸಿರಿ. ಪ್ರಾರ್ಥನಾ ಶಕ್ತಿಯನ್ನು ನನಗೆ ನೀಡಿರಿ. ಪ್ರಾರ್ಥನಾ ಶಕ್ತಿಯನ್ನು ನನಗೆ ನೀಡಿರಿ. ಪ್ರಾರ್ಥನಾ ಶಕ್ತಿಯನ್ನು ನನಗೆ ನೀಡಿರಿ. ಪ್ರಾರ್ಥನಾ ಶಕ್ತಿಯನ್ನು ನಮಗೆ ನೀಡಿರಿ. ಪ್ರಾರ್ಥನಾ ವರವನ್ನು ನನಗೆ ನೀಡಿರಿ. ಪ್ರಾರ್ಥನಾ ವರವನ್ನು ನಮಗೆ ನೀಡಿರಿ. ಓ ಯೇಸುವೇ ಸ್ತೋತ್ರ. ಓ ಯೇಸುವೇ ಸ್ತೋತ್ರ. ಓ ಯೇಸುವೇ ವಂದನೆ. ಓ ಯೇಸುವೇ ವಂದನೆ. ಓ ಯೇಸುವೇ ಆರಾಧನೆ. ಓ ಯೇಸುವೇ ಆರಾಧನೆ. ಓ ಯೇಸುವೇ ಮಹಿಮೆ. ಓ ಯೇಸುವೇ ಮಹಿಮೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈ ಪವಿತ್ರವಾದ ಗಳಿಗೆಯಲ್ಲಿ, ಪವಿತ್ರವಾದ ಸುಪ್ರಭಾತ ಸಮಯದಲ್ಲಿ ಸೂರ್ಯನ ಹೊಂಗಿರಣಗಳು ನಮ್ಮ ಮೇಲೆ ಬೀಳುವುದಕ್ಕೆ ಮುಂಚಿತವಾಗಿ ಸ್ವಾಮಿ ನಿಮ್ಮನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಇಡೀ ವಿಶ್ವದ ಮಾನವ ಕೋಟಿಗಾಗಿ ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಓ ಅಪ್ಪ ತಂದೆ, ನಿಮಗೆ ಆರಾಧನೆ ಸ್ವಾಮಿ. ಅಪ್ಪ, ಈಗೂ ಸ್ವಾಮಿ ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಒಬ್ಬೊಬ್ಬರ ಕುಟುಂಬಗಳಲ್ಲಿ ಒಂದೊಂದು ವಿಧವಾದ ಹೋರಾಟಗಳು ಸ್ವಾಮಿ. ಒಬ್ಬೊಬ್ಬರ ಕುಟುಂಬದಲ್ಲಿ ಒಂದೊಂದು ವಿಧವಾದ ಅನಾರೋಗ್ಯಗಳು ಸ್ವಾಮಿ. ಒಂದೊಂದು ಕುಟುಂಬದಲ್ಲಿ ಒಂದಲ್ಲ ಒಂದು ವಿಧದ ಅಪಘಾತಗಳು ಸ್ವಾಮಿ. ಅಪ್ಪ, ಒಂದಲ್ಲ ಒಂದು ವಿಧದಲ್ಲಿ ಸ್ವಾಮಿ ಒಂದೊಂದು ಕುಟುಂಬದಲ್ಲಿಯೂ ಸಮಸ್ಯೆ, ಗೊಂದಲಗಳು, ಹೋರಾಟಗಳು ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಮನುಷ್ಯನಿಗೆ ಸಮಾಧಾನವಿಲ್ಲದಿದ್ದರೆ ಸ್ವಾಮಿ ಅವನೇನೂ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಪ್ರಾರ್ಥಿಸಲು ಸಹ ಸಾಧ್ಯವಿಲ್ಲ ಸ್ವಾಮಿ. ಹೌದು ಸ್ವಾಮಿ, ಮನಸ್ಸಿನ ಮೇಲೆ ಬೀರುವ ಪರಿಣಾಮದ ನಿಮಿತ್ತವಾಗಿ, ಹೃದಯದಲ್ಲಿ ಬೀಳುವ ಗಾಯದ ನಿಮಿತ್ತವಾಗಿ ಯಾರೊಬ್ಬನಿಗೂ ಪ್ರಾರ್ಥಿಸಲು ಕಷ್ಟವಾಗುತ್ತದೆ ಸ್ವಾಮಿ. ಸ್ವಾಮಿ, ಈಗೋ ಸ್ವಾಮಿ ನಿನ್ನ ಮುಂದೆ ಹಗಲು ರಾತ್ರಿ ಕುಳಿತು ಪ್ರಾರ್ಥಿಸುವ ಮಕ್ಕಳ ಜೀವಿತದಲ್ಲಿ ಬರುವ ಹೋರಾಟಗಳ ನಿಮಿತ್ತವಾಗಿ ಪ್ರಾರ್ಥನಾ ವೀರನಾಗಿರುವವನು ಕುಗ್ಗಿ ಹೋಗುತ್ತಾನೆ ಸ್ವಾಮಿ. ಅಂತಹ ಗಳಿಗೆಯಲ್ಲಿ ಸ್ವಾಮಿ ನೀವು ಮಾತುಕಟಕದ ರೀತಿಯಲ್ಲಿ ನಿಮ್ಮ ಪಿತನಲ್ಲಿ ನಮಗಾಗಿ ಸ್ವಾಮಿ ಈ ಲೋಕದಲ್ಲಿ ನೊಂದವರಿಗಾಗಿ ಪ್ರಾರ್ಥಿಸಿರಿ ಸ್ವಾಮಿ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ನಿಮ್ಮನ್ನು ಬೆಳಗಿನ ಜಾವದಲ್ಲಿಯೇ ಹುಡುಕುವ ಕಣ್ಣುಗಳು ನಮ್ಮದಾಗಿದೆ. ಪ್ರಾರಂಭ ಕಣ್ಣು ಬಿಡುವಾಗಲೇ ಮಾತನಾಡುವುದು ನಿಮ್ಮಲ್ಲಿ ಆಗಿದೆ. ನಿಮ್ಮನ್ನು ಚಿಂತಿಸುವರಾಗಿದ್ದೇವೆ ಸ್ವಾಮಿ. ಲೋಕವನ್ನಲ್ಲ ಸ್ವಾಮಿ, ಲೋಕದ ಯಾವ ಸುಖ ಭೋಗಗಳನ್ನಲ್ಲ ಸ್ವಾಮಿ. ಕಣ್ಣುಗಳನ್ನು ತೆರೆಯುವಾಗಲೇ ನಿಮ್ಮನ್ನು ಧ್ಯಾನಿಸುವರಾಗಿದ್ದೇವೆ ಸ್ವಾಮಿ. ಅಪ್ಪ, ನೀವೇ ನಮ್ಮ ದೇವರೆಂದು ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸಿ ನಿಮ್ಮನ್ನು ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ, ಇಂದು ವಿಶೇಷವಾಗಿ ಪರೀಕ್ಷೆಯನ್ನು ಬರೀತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಪ್ರೈಮರಿಯಿಂದ ಹಿಡಿದು ಕಾಲೇಜಿನವರೆಗೂ, ಕಾಲೇಜಿನಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಪರೀಕ್ಷೆಗಳನ್ನು ಬರೆಯುತ್ತಿರುವಂತಹ, ಪರೀಕ್ಷೆ ಸಿದ್ಧರಾಗುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಅಪ್ಪ, ನಿಮ್ಮ ಶಿಲುಬೆಯ ಬುಡಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ.
ಕರುಣಿಸಿರಿ ರಾಜ. ನಿಮ್ಮ ರಕ್ತದ ಸಂರಕ್ಷಣೆ ಆ ಮಕ್ಕಳಿಗೆ ಇರಲಿ ರಾಜ. ಆ ಮಕ್ಕಳು ಒಂದು ವರ್ಷ ಎಲ್ಲ ಓದಿದೆಲ್ಲವನ್ನು ಅವರ ನೆನಪಿಗೆ ಕೊಡಿರಿ ಸ್ವಾಮಿ ದೇವ. ಅವರು ಯಾವ ಭಯವಿಲ್ಲದ ಪರೀಕ್ಷೆಗಳನ್ನು ಬರೆಯುವಂತೆ ಮಾಡಿರಿ ಸ್ವಾಮಿ. ಅವರು ಓದಿದ್ದನ್ನು ನೆನಪಿಗೆ ಕೊಡಿರಿ ಸ್ವಾಮಿ. ಈ ಸಮಯದಲ್ಲಿ ಅವರಿಗಿರುವ ಭಯಗಳನ್ನು ನೀಗಿಸಿರಿ ಸ್ವಾಮಿ. ಅವರ ಹಸಿವು ನೀರಾಡಿಕೆಗಳನ್ನು ತಡೆಯಿರಿ ಸ್ವಾಮಿ. ಸ್ವಾಮಿ, ಅವರ ಪ್ರಯಾಣಗಳನ್ನು, ಮಕ್ಕಳ ಪ್ರಯಾಣಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಸ್ವಾಮಿಯ ಮಕ್ಕಳಲ್ಲಿರುವಂಥ ಗೊಂದಲಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಎಲ್ಲ ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಸ್ವಾಮಿ. ಅವರು ಕುಳಿತುಕೊಳ್ಳುವ ಕೊಠಡಿಗಳನ್ನು ಸ್ವಾಮಿ, ಅವರು ಕುಳಿತುಕೊಳ್ಳುವಂಥ ಮೇಜುಗಳನ್ನು ಆಶೀರ್ವದಿಸಿರಿ. ಅವರ ಪ್ರಶ್ನೆ ಪತ್ರಿಕೆಗಳನ್ನು, ಉತ್ತರ ಪತ್ರಿಕೆಗಳನ್ನು ಆಶೀರ್ವದಿಸಿರಿ. ಅವರಿಡುವ ಲೇಖನಿಯನ್ನು ಸಹ ಆಶೀರ್ವದಿಸಿರಿ. ಅಲ್ಲಿರುವಂತಹ ಕಾಲಾವಸ್ಥೆಗಳನ್ನು ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಯಾವ ವಿಧವಾದ ಭಯಗಳಿಲ್ಲದ ಮಕ್ಕಳು ಪರೀಕ್ಷೆಯನ್ನು ಬರೆಯುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರಿಂದ ಮಕ್ಕಳನ್ನು ತುಂಬಿರಿ ಸ್ವಾಮಿ. ಯೇಸುವೇ, ಸ್ತೋತ್ರ 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 ಸ್ತೋತ್ರವೆಂದೇಳುತ್ತಾ ಮಕ್ಕಳೆಲ್ಲರೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಒಬ್ಬೊಬ್ಬ ಮಕ್ಕಳನ್ನು ಸ್ವಾಮಿ, ಅಂತ್ಯ ಪರೀಕ್ಷೆ ಕೊಠಡಿಗಳಲ್ಲಿರುವಂಥ ಎಲ್ಲ ಮಕ್ಕಳನ್ನು ಒಪ್ಪಿಸುವಾಗ ಆ ಪರೀಕ್ಷಾ ಕೊಠಡಿಗಳಿರುವಂತಹ ಶಿಕ್ಷಕರುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಯಾರನ್ನು ಭಯಪಡಿಸದೆ, ಯಾವ ವಿಧದಲ್ಲಿ ಗೊಂದಲಗಳನ್ನು ಕೊಡದೆ ಸ್ವಾಮಿ ಪರೀಕ್ಷೆ ಬರೆಯಲು ಸಹಕರಿಸುವಂತೆ ಮಾಡಿರಿ ಸ್ವಾಮಿ. ಓ ಜೀವದಾತರಾಗಿ, ಜೀವದ ಕೃಪೆಯಾಗಿರುವ ನನ್ನ ಪ್ರಭುವೆ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ಓ ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ. ಓ ಅಪ್ಪ ತಂದೆಯೇ, ನಿಮಗೆ ವಂದನೆ. ಗೋಸ್ವಾಮಿ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ವಿಶೇಷವಾಗಿ ಗೋಸ್ವಾಮಿ, ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಲ್ಲಿ ಈ ಸಮಯದಲ್ಲಿ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಿರುವಂಥವರನ್ನು ಸ್ವಾಮಿ ಆಶೀರ್ವದಿಸಿರಿ. ಅವರ ಜೀವಿತದ ಒಂದೊಂದು ಕ್ಷಣಗಳನ್ನು ಆಶೀರ್ವದಿಸಿರಿ. ಅವರ ಕುಟುಂಬಗಳಿಂದ ಹೋರಾಟಗಳನ್ನು ನೀಗಿಸಿರಿ, ಅನಾರೋಗ್ಯಗಳನ್ನು ನೀಗಿಸಿರಿ. ಅವರ ಎಲ್ಲ ವಿಧವಾದಂತಹ ಸ್ವಾಮಿ ಮನಸ್ಸಿನ ಭಾರ, ಗಾಯ, ವೇದನೆಗಳಿಗೆ ಸಂರಕ್ಷಣೆಯನ್ನು, ಸೌಖ್ಯವನ್ನು ಕೊಡಿರಿ. ಯೇಸುವೇ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ನಿಮ್ಮ ಮಕ್ಕಳ ಜೀವಿತದಲ್ಲಿಯೇ ಕುಸಿತಗಳು ಉಂಟಾಗುವಾಗ ಹೇಗೆ ತಾನೇ ಪರರಿಗೆ ಪ್ರಾರ್ಥಿಸಲು ಸಾಧ್ಯ ಸ್ವಾಮಿ? ಪರರ ಮುಂದೆ ಸ್ವಾಮಿ, ನಿಮ್ಮ ಮುಂದೆ ಕುಳಿತುಕೊಳ್ಳಲು ಹೇಗೆ ಸಾಧ್ಯ ಸ್ವಾಮಿ? ಮನಸ್ಸಿನ ಭಾರದ ನಿಮಿತ್ತವಾಗಿ, ಒತ್ತಡಗಳ ನಿಮಿತ್ತವಾಗಿ ಸ್ವಾಮಿ ಕುಗ್ಗಿ ಹೋಗುವುದಿಲ್ಲವೇ ಸ್ವಾಮಿ? ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಅಭಿಷೇಕಿಸಿ, ನಿಮ್ಮ ಕೃಪೆಯಿಂದ ತುಂಬಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಗೆ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೆ, ರಾತ್ರಿಯಲ್ಲಿ ಸುಖಕರ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ನನ್ನ ಪ್ರಭುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ಹೋದ ವಾರವೆಲ್ಲ ಕಾದು ಕಾಪಾಡಿ ಸಂರಕ್ಷಣೆ ಕೊಟ್ಟು ಆ ವಾರವನ್ನು ಆಶೀರ್ವದಿಸಿದಂತೆ ಈ ಹೊಸ ವಾರವನ್ನು ನೀವು ನನಗೆ ಕೊಟ್ಟು ಈ ಹೊಸ ವಾರದಲ್ಲಿ ಕಾದು ಸಂರಕ್ಷಣೆ ಕೊಡುವಂತೆಯೂ ಹಾಗೂ ಈ ವಾರವೆಲ್ಲವನ್ನು ಆಶೀರ್ವದಿಸಿದ್ದಕ್ಕಾಗಿ ನನ್ನ ಪ್ರಭುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ವಾಗ್ದಾನದ ವಾಕ್ಯವನ್ನು ಕೊಟ್ಟು ನನ್ನನ್ನು ಬಲಪಡಿಸಿ ದೃಢಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು, ಪ್ರಾರ್ಥಿಸುವ ವರದಾನವನ್ನು ನೀವು ನನಗೆ ಪವಿತ್ರ ಆತ್ಮರ ಮುಖಾಂತರ ಕೊಟ್ಟದಕ್ಕಾಗಿ ನನ್ನ ಯೇಸು ರಾಜರೇ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಪ್ರಭುವೆ, ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕರ್ಮಣಿಯಂತೆ ಕಾಯುವ ನನ್ನ ಯೇಸು ರಾಜರೇ ಸ್ತೋತ್ರ. ಅನುದಿನದ ಆಹಾರವನ್ನು ನೀಡಿ ಆಶೀರ್ವದಿಸಿದಕ್ಕಾಗಿ ನನ್ನ ಪ್ರಭುವೇ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದುತ್ತರ ಸಂರಕ್ಷಣೆ ನೀವು ನನಗೆ ಕೊಟ್ಟಿದ್ದಕ್ಕಾಗಿ ನನ್ನ ಯೇಸುವೇ ನಿಮಗೆ ಸ್ತೋತ್ರ. ಪ್ರಭುವೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದ ನನ್ನ ರಕ್ಷಕರಾದ ಪ್ರಭು ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಈ ಪರಿಸರ, ಈ ಸೃಷ್ಟಿ ಸಮಸ್ತವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಪ್ರಭುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ಪ್ರಭುವೆ ನನ್ನನ್ನು ನೀವು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ.
ತಂದೆಯಾದ ದೇವರೇ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಸ್ವರ್ಗೀಯಾತರ ಅಂಗಾಂಗಗಳ ಕುಟುಂಬಗಳನ್ನು ಹಾಗೂ ಬ್ರದರ್ ರೊಸಾರಿಯೋ ಮುಖಾಂತರ ನಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಬಲಗೊಂಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಮ್ಮೆಲ್ಲ ಪ್ರಾರ್ಥನಾ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸಿರಿ ಸ್ವಾಮಿ. ಪ್ರಭುವೆ, ನಮ್ಮೆಲ್ಲ ಆಂತರಿಕ ಗಾಯಗಳನ್ನು ನಮ್ಮಿಂದ ತೆಗೆದುಹಾಕಿರಿ ಸ್ವಾಮಿ. ಪ್ರಭುವೆ, ನೀವೊಬ್ಬರೇ ಪರಿಶುದ್ಧರು, ಸರ್ವಶಕ್ತರು, ಚಿರಂಜೀವಿಯೂ ಆಗಿದ್ದೀರಿ. ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವ ಪ್ರಭು ನೀವಾಗಿದ್ದೀರಿ. ತಂದೆಯಾದ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಭುವೆ ದಯಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ನಮ್ಮ ಪ್ರಾರ್ಥನೆಗಳು ಧೂಪದಂತೆ ನಿಮ್ಮ ಮಹಿಮೆಯ ಭಾಗದಲ್ಲಿ ಮಹಿಮೆಯಲ್ಲಿ ತಲುಪಿಸುವಂತೆ ಆಶೀರ್ವದಿಸಿರಿ ಸ್ವಾಮಿ. ಸದಾ ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ತುಂಬಿಸಿರಿ ರಾಜ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಪರೀಕ್ಷೆ ಬರೆಯುವ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವ ಪ್ರಾರ್ಥನಾ ಮೊರೆಯನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ. ಎಲ್ಲಾ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಪ್ರಭುವಿನಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಆಮೆನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಮರಣ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಶರಣ ಬಿಡಿದು ಬೇಡಿ ಸ್ವಾಮಿ, ಕ್ಷಮೆಯ ಪಾಪಕ್ಕೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ನರನ ಪಾಪ ನೆನೆದು ದೇವ ಮನಿಯರು. ನರನ ಪಾಪ ನೆನೆದು ಮನಿಯರು. ಸುರಿದೇವರ ಪ್ರಾಣ ಬಯದಡು. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಶರಣ ಪಿಡಿದು ಬೇಡಿ ಸ್ವಾಮಿ, ಕ್ಷಮೆಯ ಪಾಪಕ್ಕೆ. ನೀತನರನು ದೇವಸುತನ ಬಿಗಿದು ಕೈಗೆ. ನೀತನರನು ದೇವಸುತನ ಬಿಗಿದು ಕೈಗೆ. ಕ್ರೂರತನದ ಚಾಟಿಯಿಂದ ಹೊಡೆದ ದೇವರಿಗೆ. ನರನ ಪಾಪಕ್ಕಾಗಿ ಯೇಸು ಪ್ರಾಣ ನೀಡಿದೆ. ಶರಣ ಪಿಡಿದು ಬೇಡಿ ಸ್ವಾಮಿ, ಕ್ಷಮೆಯ ಪಾಪಕ್ಕೆ. ಪ್ರಭುವನ್ನು ಆರಾಧಿಸೋಣ. ಪೂರ್ಣ ಹೃದಯದಿಂದ ಪ್ರಭುವನ್ನು ಘನಪಡಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.
Hallelujah, 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 hallelujah. hallelujah, യേശുവേ ആരാധന, യേശുവേ ആരാധന, യേശുവേ hallelujah, മഹിമ, hallelujah, യേശുവേ Hallelujah, കൃതജ്ഞത. hallelujah, അപ്പാ hallelujah, തന്റെ സ്തോത്രം, hallelujah, അപ്പാ hallelujah, തന്റെ വന്ദനം, അപ്പാ തന്റെ ആരാധന. യേശുവേ ആരാധന, യേശുവേ മഹിമ, യേശുവേ കൃതജ്ഞത. ഹല്ലേലൂയ, ഹല്ലേലൂയ, ഹല്ലേലൂയ. ഓ 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 ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ, 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 ഹല്ലേലൂയ. ഓ ഹല 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 ഹല്ലേലൂയ, ഹല്ലേലൂയ. ഓ ഹല്ലേലൂയ, 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 ഹല്ലേലൂയ. ഓ യേശുവേ ആരാധന, യേശുവേ ആരാധന. ഓ യേശുവേ മഹിമ, യേശുവേ മഹിമ, യേശുവേ കൃതജ്ഞത. അപ്പാ തന്റെ സ്തോത്ര, 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 സ്തോത്ര. യേശുവേ സ്തോത്ര, 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 ആരാധന. യേശുവേ മഹിമ, 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 മഹിമ. അപ്പാ തന്റെ ആരാധന, 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 ആരാധന. ഹല്ലേലൂയ, 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 ഹല്ലേലൂയ. ദൈവമേ നിനക്ക് സദാ സ്തുതിയാകട്ടെ. ദൈവമേ നിനക്ക് സദാ സ്തുതിയാകട്ടെ. ദൈവമേ നിനക്ക് സദാ സ്തുതിയാകട്ടെ. ദൈവമേ നിനക്ക് സദാ സ്തുതിയാകട്ടെ. ഹല്ലേലൂയ, ഹല്ലേലൂയ, ഹല്ലേലൂയ. ഓ ഹല്ലേലൂയ, ഹല്ലേലൂയ, ഹല്ലേലൂയ. ഓ ഹല്ലേലൂയ, ഹല്ലേലൂയ, ഹല്ലേലൂയ. ഓ അപ്പാ തന്റെ, അപ്പാ തന്റെ, അപ്പാ തന്റെ. ഓ അപ്പാ തന്റെ, അപ്പാ തന്റെ, അപ്പാ തന്റെ. കോಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯು ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆಯು ಸ್ವಾಮಿ. ಓ ಜೀವದಾತರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ವಂದನೆ. ಅಪ್ಪ ಕರುಣಾಕರ್ತರಾಗಿರುವ ಸರ್ವೇಶ್ವರ ನಿಮಗೆ ಆರಾಧನೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. Hallelujah, 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 hallelujah. Oh, hala, 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 hala. Oh, hala, 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 hallelujah, hallelujah. Oh, yalla, kayalla, 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 mayalla, la, 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 la. Oh, yalla, kayalla, 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 mayalla, la, 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 la. Oh, Rabbi, 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 Rabbi. Oh, Rabbi, 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 Rabbi. Oh, Rabbi, 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 Rabbi. Oh, hallelujah, hallelujah, hallelujah. 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 Oh, hallelujah, hallelujah, hallelujah.
Alleluia, alleluia, alleluia. Oh Yeshua, Yeshua, Yeshua. Oh Yeshua, Yeshua, Yeshua. Oh Yeshua, 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 Yeshua. Oh Yeshua, Yeshua, Yeshua. Oh ಆರಾಧನೆ ಆರಾಧನೆ ಆರಾಧನೆ. Oh ಆರಾಧನೆ ಆರಾಧನೆ ಆರಾಧನೆ. Oh ಆರಾಧನೆ ಆರಾಧನೆ ಆರಾಧನೆ. Oh ಮಹಿಮೆ 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 ಮಹಿಮೆ. Oh ಮಹಿಮೆ 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 ಮಹಿಮೆ. Oh ಕೃತಜ್ಞತೆ 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 ಕೃತಜ್ಞತೆ. ಸ್ತೋತ್ರ 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 ಸ್ತೋತ್ರ. ಯೇಸುವೇ ವಂದನೆ 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 ವಂದನೆ. Alleluia, 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 alleluia. Yeshua, Yeshua, Yeshua. Yeshua, 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 Yeshua. Yeshua, 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 Yeshua. Yeshua, 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 Yeshua. ನನಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದವರು, ನನಗಾಗಿ ಹಿಂಸಿಸಲ್ಪಟ್ಟವರು, ನನಗಾಗಿ ಶಿಲುಬೆಯಲ್ಲಿ ತುಂಬಿ ನಿಂತವರು. ಯೇಸುವೇ, ನಿಮ್ಮ ಶಿಲುಬೆಯ ಸ್ವಾಮಿ, ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ನಮಗೆ ನೀಡಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯಲ್ಲಿ ನನ್ನ ಕುಟುಂಬ ನಿಲ್ಲಿಸುತ್ತೇನೆ ಸ್ವಾಮಿ. ನೀವು ಅನುದಾನವಾಗಿ ಕೊಟ್ಟಿರುವುದೆಲ್ಲವೂ ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ ಇರಿಸುತ್ತೇನೆ ಸ್ವಾಮಿ. ಯೇಸುವೇ, ಸ್ತೋತ್ರ ಸ್ತೋತ್ರ. ಯೇಸು, ನಿಮ್ಮ ಶಿಲುಬೆಯ ಬುಡಕ್ಕೆ ಎಲ್ಲವನ್ನು ಒಪ್ಪಿಸುತ್ತೇನೆ ಸ್ವಾಮಿ. ಪ್ರಾರ್ಥನಾ ಸಹಾಯ ಕೇಳಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವ ಎಲ್ಲರೂ ನಿಮ್ಮ ಶಿಲುಬೆ ಬುಡದಲ್ಲಿ ಸಮರ್ಪಿಸುತ್ತೇನೆ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ಕೊಟ್ಟಾದ ನಿನಗೆ ಸ್ತೋತ್ರಪ್ಪ. ಒಂದು ವಾರವೆಲ್ಲವೂ ಸ್ವಾಮಿ ನಮ್ಮ ಎಲ್ಲಾ ಆಪತ್ತುಗಳಿಂದಲೂ ವಿಪತ್ತುಗಳಿಂದಲೂ ಮಾರಕವಾದ ರೋಗಗಳಿಂದಲೂ ದುರ್ಮರಣಗಳಿಂದಲೂ ಕಾದು ಸಂಭ್ರಮಿಸುತ್ತಿದ್ದೀರ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಇನ್ನು ವಿಶೇಷವಾಗಿ ಸ್ವಾಮಿ ಯೇಸುವೆ, ಪರೀಕ್ಷೆ ಬರೀತಿರುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸಿದ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರ ಆತ್ಮನ ಅಭಿಷೇಕವು ಸ್ವಾಮಿ ಪರೀಕ್ಷೆ ಬರೀತಿರುವಂತ ಎಲ್ಲ ಮಕ್ಕಳ ಮೇಲೆ ರಾಜಾದಿರಾಜನೆ ಮಳೆಯಾಗಿ ಇಳಿದು ಬರಲಿ ಸ್ವಾಮಿ. ಅವರನ್ನು ಸ್ಪರ್ಶಿಸಿ ಅನುಗ್ರಹಿಸಿದೇವ ಅಪ್ಪ ಯೇಸುವೆ. ವಿಶೇಷವಾಗಿ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದ ಅಂಗಾಂಗಗಳ ಕುಟುಂಬದಲ್ಲಿರುವಂತಹ ಪರೀಕ್ಷೆ ಬರೀತಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಳ್ತೇನೆ ರಾಜ. ನಮ್ಮ ನೆರೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರಾದಿಗಳು ಅಪ್ಪ ಯೇಸುವೆ, ನಮ್ಮ ಅಕ್ಕಪಕ್ಕದಲ್ಲಿರುವರು, ಈಗ ನನ್ನ ಮಗನ್ನು ಸಹ ನಿನ್ನ ಕರುಳೆಪ್ಪಿಸಿಕೊಡ್ತೇನೆ ಸ್ವಾಮಿ. ಜ್ಞಾನದ ಅರಿವನ್ನು ಪ್ರತಿಯೊಂದು ಮಕ್ಕಳಿಗೆ ಗ್ರಹಿಸಿ ರಾಜ. ಆ ಪರೀಕ್ಷೆ ಕೊಠಡಿನ ಆಶೀರ್ವದಿಸು ಸ್ವಾಮಿ. ಆ ಪರೀಕ್ಷೆ ಕೊಠಡಿ ಮೇಲೆ ನಿನ್ನ ಪವಿತ್ರ ಆತ್ಮ ಪ್ರೇರಣೆ ಹಿಡಿದು ಬರಲಿ ರಾಜ. ಒಂದು ವರ್ಷವಿಡೀ ಓದಿದಂತಹ ಮಕ್ಕಳಿಗೆ ಸ್ವಾಮಿ ಜ್ಞಾನವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಯಾವ ಪ್ರಶ್ನೆಗೆ ಯಾವ ಉತ್ತರ ಬರೆಯಬೇಕೆಂಬಂತಹ ಕೃಪೆಯನ್ನು ದಯ ಪಾಲಿಸಿಕೊಡು ರಾಜ. ಯಾವ ಭಯಗಳು ಆ ಮಕ್ಕಳನ್ನು ಕಾಣದಂತ ರೀತಿಯಲ್ಲಿ ಕರುಣೆ ತೋರು ಸ್ವಾಮಿ. ಎಲ್ಲ ಮಾರಕವಾದ ರೋಗಗಳಿಂದ ಆ ಮಕ್ಕಳನ್ನು ಕಾದು ಸಂರಕ್ಷಿಸಪ್ಪ. ಅಪ್ಪ ಯೇಸುವೆ, ಪರೀಕ್ಷೆ ಬರೆಯುವಾಗ ಎಲ್ಲಾ ಉಪಾಧ್ಯಾಯರನ್ನು ಸಹ ನಿನ್ನ ಕಳುಹಿಸಿಕೊಡ್ತೇನೆ ಸ್ವಾಮಿ. ಅವರನ್ನು ಸಹ ಅವರ ಕುಟುಂಬವನ್ನು ಆಶೀರ್ವದಿಸಿ ಸ್ವಾಮಿ. ಆ ಮಕ್ಕಳಿಗೆ ಧೈರ್ಯ ಶಕ್ತಿಯನ್ನು ಅನುಗ್ರಹಿಸಿ ರಾಜ. ಬರೆಯುವಂತ ಪೆನ್ ಪೇಪರ್ಗಳ ಪೆನ್ಸಿಲ್ಗಳ ಮೇಲೆ ಸ್ವಾಮಿ ನಿನ್ನ ಪವಿತ್ರಾತ್ಮರು ತುಂಬಿ ತುಳುಕಂತೆ ಮಾರ್ಪಡಿಸಿರಿ ಸ್ವಾಮಿ. ಆ ಮಕ್ಕಳಿಗೆ ಸ್ವಾಮಿ ಯಾವ ಭಯ ಆತಂಕಗಳಾಗದಂತೆ ತಾಳ್ಮೆ ಸಹನೆ ಪ್ರೀತಿಯನ್ನು ದಯ ಪಾಲಿಸಿಕೊಡು ರಾಜ. ಅಪ್ಪ ಯೇಸುವೆ, ಆ ಮಕ್ಕಳ ಮೇಲೆ ಕರುಣೆ ತೋರು ರಾಜ. ಬಲಪಡಿಸು ಸ್ವಾಮಿ. ಅಪ್ಪ ಯೇಸುವೆ, ಪುಟ್ಟ ಮಕ್ಕಳನ್ನು ಸಹ ನಿನ್ನ ಕರಳೆಪ್ಪಿಸಿಕೊಳ್ತೇನೆ ಸ್ವಾಮಿ. ಆ ಮಕ್ಕಳು ಬರೆಯುವಂತ ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಆಶೀರ್ವದಿಸು ರಾಜ. ಅಪ್ಪ ನಿನ್ನ ಪವಿತ್ರಾತ್ಮ ಪ್ರೇರಣೆಯಿಂದ ಮಕ್ಕಳನ್ನು ಬಲಪಡಿಸು ಸ್ವಾಮಿ. ಏನೇ ಬಂದರೂ ಜಯಿಸಿ ಬಾಳುವಂತ ಶಕ್ತಿಯನ್ನು ನೀಡು ರಾಜ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ನಡೆದಾಗ್ತಾನೆ. ಅಪ್ಪ ಆ ಮಕ್ಕಳು ಒಳ್ಳೆಯ ದೇಶಕ್ಕೆ ಪ್ರಜೆಗಳಾಗಿ, ಕುಟುಂಬಕ್ಕೂ ತಾಯಿ ಧರ್ಮಸ್ಥಳಿಗೆ ಒಂದು ಒಳ್ಳೆಯ ಮಾದರಿಯ ಮಕ್ಕಳಾಗಿ ಮಕ್ಕಳನ್ನು ಮಾರ್ಪಡಿಸು ಸ್ವಾಮಿ.
ಎಲ್ಲ ಶೋಧನೆಗಳಿಂದ ಬಿಡುಗಡೆ ದಯಪಾಲಿಸಿಕೊಡು ರಾಜ. ಅಪಾಯಸ್ಯ ಮಕ್ಕಳಿಗಾದಂತ ಎಲ್ಲ ಅಪಾಯಗಳಿಂದ ಬಿಡುಗಡೆ ದಯಪಾಲಿಸಿಕೊಡು ಸ್ವಾಮಿ. ಸ್ವಾಮಿ, ವಿಶೇಷವಾಗಿ ನನ್ನ ಮಗನ ಕೈಯನ್ನು ನಿನ್ನ ಕರುಳಿಸಿಕೊಡ್ತೀರ ರಾಜ. ಒಣ ಎಲುಬುಗಳಿಗೆ ಶ್ವಾಸವನ್ನು ನೀಡಿದಂತ ನನ್ನ ರಾಜ್ಯಾಧಿರಾಜನೇ, ಎಲ್ಲ ಎಲುಬುಗಳು ನಿನ್ನ ಪರಿಶುದ್ಧ ನಾಮದಲ್ಲಿ ಒಂದಾಗಲಿ ದೇವ. ಅಪಾಯಸ್ಸು ನಮಗೆ ಬಂದಂತ ಎಲ್ಲ ಶೋಧನೆಗಳಿಂದ ಜಯಿಸಿ ಶಕ್ತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಎಷ್ಟೋ ಮಕ್ಕಳು ಈ ಪರೀಕ್ಷೆಗಾಗಿ ತಂದೆ ತಾಯಿದ್ರು ಕಣ್ಣೀರಿಂದ ಪ್ರಾರ್ಥಿಸುವ ಪ್ರಾರ್ಥನೆಗೆ ಸ್ವಾಮಿ ಸದುತ್ತರವನ್ನು ದಯಪಾಲಿಸಿ 100ರಷ್ಟು ಸಂಭಾವನೆ ಹೊಂದುವಂತೆ ಮಾರ್ಪಡಿಸಿರಿ ರಾಜ. ಸ್ವಾಮಿ, ಈ ಪರೀಕ್ಷೆಗಾಗಿ ಎಲ್ಲ ಪ್ರಾರ್ಥನೆಗಳಿದೆಯೋ ಸ್ವಾಮಿ, ಆ ಎಲ್ಲ ಮಕ್ಕಳ ಪ್ರಾರ್ಥನೆ ಕೋರಿಕೆಗಳನ್ನು ಬೇರೆಗಳನ್ನು ಸ್ವಾಮಿ ನೆರವೇರಿಸಿಕೊಡು ಸ್ವಾಮಿ. ಅಪಾಯಸಿಯ ಮಕ್ಕಳು ಜೀವಿತದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತೆ ಮಾರ್ಪಡಿಸಿ ರಾಜ. ನಿನ್ನನ್ನು ಕಂಡುಕೊಳ್ಳುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ಕುಟುಂಬದಲ್ಲಿ ಶಾಂತಿ ಸಮಾಧಾನ ದಯಪಾಲಿಸಿಕೊಟ್ಟು ಆ ಮಕ್ಕಳು ನೆಮ್ಮದಿಯಿಂದ ಪರೀಕ್ಷೆ ಬರೆಯುವಂತ ಕೃಪೆಯನ್ನು ದಯಪಾಲಿಸಿಕೊಡಿರಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯಾಮರಿಯಮ್ಮನವರೇ, ಪರೀಕ್ಷೆ ಬರೀತಿರುವಂತ ಎಲ್ಲಾ ಮಕ್ಕಳಿಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿಕೊಡಿರಿ. ಅವರು ಹೋಗುವಂತ ವಾಹನಗಳನ್ನು ಆಶೀರ್ವದಿಸಿ, ಬರುವ ತನಕ ದೂತರನ್ನು ಕಳಿಸಿ ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದರೆ ನನ್ನ ಪ್ರೀತಿ ಜೀವನ ಒಡೆಯನೆ. ಆಮೇನ್, 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 ಆಮೇನ್. ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಮಯನೇ ಸ್ತೋತ್ರ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ತಟ್ಟಿ ಎಬ್ಬಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಸ್ವಾಮಿ ನಿಮ್ಮ ಸಮ್ಮುಖದಲ್ಲಿ ಈಗ ಒಂದುಗೂಡಿಸಿ ಪ್ರಾರ್ಥಿಸಲು ನೀನು ನಮಗೆ ಸಹಾಯ ವಸ್ತುವನ್ನು ನೀಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ, ಮಹಿಮೆ ರಾಜ. ಅಪ್ಪ ತಂದೆ, ಈ ದಿನವನ್ನು ಕರುಣಿಸಿದ ಆತನೇ ನಿನಗೆ ಸ್ತೋತ್ರ, ವಂದನೆ, ಮಹಿಮೆ, ಆರಾಧನೆ. ಅಪ್ಪ ತಂದೆ, ಈ ಸಮಯದಲ್ಲಿ ಪರೀಕ್ಷೆ ಬರೆಯುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ, ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ. ಅಪ್ಪ, ಪರೀಕ್ಷೆ ಬರೆಯುತ್ತಿರುವ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ, ಅವರ ತಂದೆ ತಾಯಿಗಳ ಪ್ರಾರ್ಥನೆಯನ್ನು ಆಲಿಸಿರಿ. ಅಪ್ಪ ತಂದೆ, ಮಕ್ಕಳು ಭಯದಿಂದ ಕೂಡಿರುತ್ತಾರೆ ಸ್ವಾಮಿ. ಆ ಭಯವನ್ನು ಹೋಗಲಾಡಿಸುವ ಆತನು ನೀನು ಸ್ವಾಮಿ. ಪರೀಕ್ಷೆ ಎಂಬ ಭಯ ಅವರನ್ನು ಕಾಡುತ್ತಿದೆ ಸ್ವಾಮಿ. ಆ ಭಯದಿಂದ ಅವರನ್ನು ವಿಮುಕ್ತಗೊಳಿಸಿರಿ ಸ್ವಾಮಿ. ಹೌದು ಸ್ವಾಮಿ, ನೀವು ಹೇಳಿದಿರಿ, ಯಾರಿಗೆ ನನ್ನ ಜ್ಞಾನದ ಕೊರತೆ ಇದೆಯೋ ಅವರು ನನ್ನನ್ನು ಕೇಳಿಕೊಳ್ಳಲಿ, ನಾನು ಅವರಿಗೆ ಜ್ಞಾನವನ್ನು ದಯಪಾಲಿಸುತ್ತೇನೆ ಎಂದು. ಹೌದು ಸ್ವಾಮಿ, ಅವರು ಇಡೀ ವರ್ಷದಲ್ಲಿ ಓದಿದಂತ ಎಲ್ಲಾ ವಿಷಯಗಳು ಸ್ವಾಮಿ ಅವರ ತಲೆಯಲ್ಲಿ ಇದ್ದುಕೊಂಡು ಸ್ವಾಮಿ ಉತ್ತಮವಾದ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆಯುವಂತ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ನನಗೆ ಪರೀಕ್ಷೆ ಬರೆಯಲು ಸಹಾಯ ಮಾಡಿ ಎಂದು ಸ್ವಾಮಿ ಅನೇಕ ಮಕ್ಕಳು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದಾರೆ ಸ್ವಾಮಿ. ಅಂತಹ ಮಕ್ಕಳ ಮೊರೆಯನ್ನು ಆಲಿಸಿರಿ ರಾಜ. ಅಪ್ಪ ತಂದೆ, ನನ್ನ ಸಂಖ್ಯಾತರ ತಂಡದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳ ಮೇಲೆ ಕರುಣೆಯಾಗಿರಿ ಸ್ವಾಮಿ. ಪರೀಕ್ಷೆ ಬರೆಯುತ್ತಿರುವ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಮಾಲರ ಮಗನನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಮುರಿದಂತ ಮೂಳೆಗಳು ಸ್ವಾಮಿ ಅತಿ ಶೀಘ್ರವಾಗಿ ಸ್ವಾಮಿ ಜೋಡಣೆಗೊಂಡು ಸ್ವಾಮಿ ಆತನು ಪರೀಕ್ಷೆಯನ್ನು ಬರೆಯುವಂತಾಗಲಿ ಸ್ವಾಮಿ. ಆತನ ಮೇಲೆ ನಿಮ್ಮ ಪವಿತ್ರಾತ್ಮರ ಶಕ್ತಿಯನ್ನು ಪ್ರಭೆಯನ್ನು ಬೀರಿರಿ ಸ್ವಾಮಿ. ಅಪ್ಪ ತಂದೆಯ ಅಂತೆಯೇ ಅನಿಲ್ ಬ್ರದರ್ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಪರೀಕ್ಷೆ ಬರೆಯುತ್ತಿರುವಂತಹ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಮಕ್ಕಳನ್ನು ಸ್ವಾಮಿ ನಮ್ಮ ಅಮೃತ ಹಸ್ತಕ್ಕೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಕರುಣೆ ತೋರಿರಿ, ದಯವಾಗಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಅವರು ಬರೆಯುತ್ತಿರುವ ಪರೀಕ್ಷೆಯನ್ನು ಆಶೀರ್ವದಿಸಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ನನಗೆ ಹೊಸ ಜೀವನ ಹಾಗೂ ಈ ನನ್ನ ಜೀವಿತವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳನ್ನು ಯೇಸುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯ ತೋರಿರಿ ಸ್ವಾಮಿ. ವಿಶೇಷವಾಗಿ ಅವರಲ್ಲಿರುವ ಎಲ್ಲ ಭಯ ಆತಂಕಗಳನ್ನು ತೆಗೆದುಹಾಕಿರಿ ಸ್ವಾಮಿ. ಪ್ರಭುವೇ, ಅವರಿಗೆ ಪರೀಕ್ಷೆ ಬರೆಯುವಾಗ ಒಳ್ಳೆ ಜ್ಞಾಪಕ ಶಕ್ತಿಯನ್ನು, ಜ್ಞಾನ ಶಕ್ತಿಯನ್ನು ಕೊಡಿರಿ. ಪ್ರಭುವೇ, ಜ್ಞಾನದ ಭಂಡಾರವಾದ ನೀವೇ ಜ್ಞಾನದ ಭಂಡಾರವಾಗಿದ್ದೀರಿ. ಪ್ರಭುವೇ, ಅವರು ಪರೀಕ್ಷೆ ಬರೆಯುವ ಮುಂಚೆ ಅಲ್ತಾರ್ ಮುಂದುಗಡೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಪ್ರಭುವೇ ಜ್ಞಾನಕ್ಕೋಸ್ಕರ ಬೇಡುವಾಗ ನೀವೇ ಅವರಿಗೆ ಒಳ್ಳೆ ಜ್ಞಾನವನ್ನು, ಬುದ್ಧಿಶಕ್ತಿಯನ್ನು ಕೊಡಿರಿ ತಂದೆಯೇ. ಪರೀಕ್ಷೆ ಬರೆಯುವಾಗ ಅವರ ಎಲ್ಲ ಪೆನ್ಸಿಲ್ ಆಗಲಿ, ಪುಸ್ತಕವಾಗಲಿ,
ಪೇಪರ್ ಆಗಲಿ ಆಶೀರ್ವದಿಸಿರಿ ಸ್ವಾಮಿ. ಆ ಪರೀಕ್ಷಾ ಕೊಠಡಿಗಳನ್ನು ಆಶೀರ್ವದಿಸಿರಿ ತಂದೆಯೇ. ಹಾಗೆ ಪರೀಕ್ಷಾ ಕೊಠಡಿಯಲ್ಲಿರುವ ಎಲ್ಲ ಶಿಕ್ಷಕರ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಮಕ್ಕಳನ್ನು ಗದರಿಸಿದಂತೆ ಅವರಲ್ಲಿ ಭಯವನ್ನು ಕೊಡದಂತೆ ಪ್ರಭುವೆ ನೀವೇ ಆಶೀರ್ವದಿಸಿರಿ ತಂದೆಯೇ. ಪ್ರಭುವೆ ಎಲ್ಲಾ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬರೆಯುವಂತೆ ಪವಿತ್ರಾತ್ಮರ ಜ್ಞಾನ, ಪವಿತ್ರಾತ್ಮರ ಶ್ರೇಷ್ಠ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ವಿಶೇಷವಾಗಿ ನನ್ನ ಕುಟುಂಬದಲ್ಲಿ ಪರೀಕ್ಷೆ ಬರೆಯುವ ನನ್ನ ಮಕ್ಕಳನ್ನು ಆಶೀರ್ವದಿಸಿರಿ ತಂದೆ. ಅವರು ಒಳ್ಳೆಯ ರೀತಿಯಲ್ಲಿ ಬರೆಯುವಂತೆ ತಂದೆಯಾದ ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ. ಕರುಣಾಳು ಪ್ರಭುವೆ, ದಯಾಳು ದೇವರೇ, ನನ್ನ ವಿಚಾರಣೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸ್ವರ್ಗೀಯ ಅಂಗಾಂಗಗಳಲ್ಲಿ ಪ್ರಭುವೆ ಪರೀಕ್ಷೆ ಬರೆಯುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಕರುಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಅವರ ಮೇಲೆ ಯೇಸುವೆ ನಿಮ್ಮ ಶ್ರೇಷ್ಠ ವರದಾನಗಳಿಂದ, ಪವಿತ್ರಾತ್ಮರ ಕೃಪಾ ವರದಾನಗಳಿಂದ ತುಂಬಿಸಿರಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಮಾಲಾ ಸಿಸ್ಟರ್ ಮಗನ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ ಆಕ್ಸಿಡೆಂಟ್ ಇಂದ ಮೂಲೆ ಮುರಿತವಾದ ಆ ಮಗನನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಸಂಪೂರ್ಣ ಸ್ವಸ್ಥತೆ ಅವರ ದೇಹದಲ್ಲಿ ಕೊಡಿರಿ ತಂದೆಯೇ. ಪ್ರಭುವೆ ನಿಮ್ಮ ಶ್ರೇಷ್ಠ ವರದಾನಗಳಿಂದ ತುಂಬಿಸಿರಿ. ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಬರೆಯುವ ವರಪ್ರಸಾದವನ್ನು ಕೊಡಿರಿ ಪ್ರಭುವೆ. ಪ್ರಭುವೆ ನಮ್ಮೆಲ್ಲರ ಮೇಲೆ ಯೇಸುವೆ ನಿಮ್ಮ ಅಮೃತಾಸ್ತ ಇಳಿದು ಬರಲಿ ಸ್ವಾಮಿ. ಪರೀಕ್ಷೆ ಬರೆಯುವಾಗ ಅವರಲ್ಲಿರುವ ಎಲ್ಲ ಆಂತರಿಕ ಗಾಯಗಳಿಂದ ಅವರಿಗೂ ಗುಣಪಡಿಸಿರಿ. ಅವರೆಲ್ಲ ಮಕ್ಕಳ ಅಸಮಾರಿತನವನ್ನು ತೆಗೆದುಹಾಕಿರಿ ಸ್ವಾಮಿ. ಇಡೀ ವರ್ಷದಲ್ಲಿ ಅವರು ಕಲಿತ ಆ ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ಆ ಪರೀಕ್ಷೆಯಲ್ಲಿ ಬರೆಯುವಂತೆಯೂ ಪವಿತ್ರ ಆತ್ಮಯ ಮಕ್ಕಳನ್ನು ಹರಸಿ ಆಶೀರ್ವದಿಸಲೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಹರಿಹರದ ಆರೋಗ್ಯ ಮಾತೆ, ಈ ಸುಪ್ರಭಾತದ ಸಮಯದಲ್ಲಿ ಪರೀಕ್ಷೆ ಬರೆಯುವ ಎಲ್ಲಾ ಮಕ್ಕಳನ್ನು ನಿಮ್ಮ ಮಮತೆಯ ಕರುಣೆಯ ಮಡಿಲಿಗೆ ಸಮರ್ಪಿಸುತ್ತಾ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲಾ ಮಕ್ಕಳಿಗೂ ಒಳ್ಳೆ ಜ್ಞಾನ ಶಕ್ತಿ, ಬುದ್ಧಿಶಕ್ತಿ ಹಾಗೂ ಪವಿತ್ರಾತ್ಮರ ಕೃಪಾ ವರದಾನಗಳಿಂದ ತುಂಬಿ ಅವರನ್ನು ಎಲ್ಲ ಅವರ ಭಯಗಳನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಅಪ್ಪ ತಂದೆ. ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ಯೇಸುವೆ, ಇಡೀ ವಾರವೆಲ್ಲ ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಈ ಹೊಸ ವಾರವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಈ ದಿನದಲ್ಲಿ ಸ್ವಾಮಿ ಎಲ್ಲಾ ಪರೀಕ್ಷೆಯನ್ನು ಬರೆಯುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಆ ಮಕ್ಕಳು ಇಷ್ಟು ದಿನ ಕಲಿತಿರುವ ಪಾಠವನ್ನು ಅವರು ಮರೆತು ಹೋಗದಂತೆ ಸ್ವಾಮಿ, ಪರೀಕ್ಷೆಯಲ್ಲಿ ಬರೆಯುವಾಗ ಒಳ್ಳೆಯ ಕ್ಷಣದಲ್ಲಿ ಎಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ಬರೆಯುವಂತೆ ಮಾಡು ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಆ ಮಕ್ಕಳಿಗೆ ಭಯ ಬರದಂತೆ ಅವರು ಒಳ್ಳೆಯ ರೀತಿಯಲ್ಲಿ ಓದಿರುವುದನ್ನು ಜ್ಞಾಪಕಕ್ಕೆ ತಂದುಕೊಂಡು ಬರೆಯುವಂತೆ ಮಾಡಕರ್ಣಿಸು ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲ ಮಕ್ಕಳನ್ನು ಸಮರ್ಪಿಸುವಾಗ ತಂದೆಯೇ, ಅಪ್ಪ ತಂದೆ, ನಮ್ಮ ವಿಚಾರಣೆಯಲ್ಲಿ ಸ್ವಾಮಿ ಇರುವ ಪ್ರತಿಯೊಂದು ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ನಮ್ಮ ಅಕ್ಕಪಕ್ಕದಲ್ಲಿರುವ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನನ್ನೊಟ್ಟಿಗೆ ಕೆಲಸ ಮಾಡುವ ಅವರ ಮಕ್ಕಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ತಂದೆ, ನನ್ನ ಸ್ವರ್ಗೀಯ ತಂಡದಲ್ಲಿರುವ ಪ್ರತಿಯೊಂದು ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ಮಕ್ಕಳನ್ನು ಆಶೀರ್ವದಿಸು ತಂದೆ. ಆ ಮಕ್ಕಳನ್ನು ಮೇಲೆ ದಯೆ ತೋರು ತಂದೆ. ಅಪ್ಪ ತಂದೆ, ಪರೀಕ್ಷೆ ಕೊಠಡಿಯಲ್ಲಿ ಅವರು ಪರೀಕ್ಷೆಯನ್ನು ಬರೆಯುವಾಗ ತಂದೆ ಯಾವುದನ್ನು ಮರೆತು ಹೋಗದಂತೆ ಸ್ವಾಮಿ ಎಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡು ಬರೆಯುವಂತ ಕೃಪಾವರವನ್ನು ಕರುಣಿಸು ತಂದೆ. ಅಪ್ಪ ತಂದೆ, ಇಡೀ ವರ್ಷವೆಲ್ಲ ಓದಿರುವಂತ ಮಕ್ಕಳು ಸ್ವಾಮಿ ಈ ಕಡೆಯ ದಿನದಲ್ಲಿ ಸ್ವಾಮಿ ಅವರು ಒಳ್ಳೆಯ ತನದಲ್ಲಿ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆಯುವಂತೆ ನೀನು ಅವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಆ ಮಕ್ಕಳ ಮೇಲೆ ಜೊತೆಯಾಗಿದ್ದು ಅವರನ್ನು ಆಶೀರ್ವದಿಸು ಪವಿತ್ರಾತ್ಮರೇ. ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು. ಪ್ರತಿಯೊಬ್ಬ ಶಿಕ್ಷಕಿಯರನ್ನು ಆಶೀರ್ವದಿಸು ತಂದೆ. ಅಪ್ಪ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿದ್ದೇನೆ ಸ್ವಾಮಿ. ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಆಮೇಲೆ
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜಾ, ವಂದನೆ ರಜಾ, ಆರಾಧನೆ ಸ್ವಾಮಿ. ಅಪ್ಪ ತಂದೆ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನ ಕುರಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ದೇವರೇ, ಪರೀಕ್ಷೆಗಳಿಗೆ ಮಕ್ಕಳ ನಿಮ್ಮ ಉನ್ನತವಾದ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜಾ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆ ಅವರಲ್ಲಿರುವ ಭಯವನ್ನು ತೆಗೆದುಹಾಕಿರಿ ಸ್ವಾಮಿ. ಅಪ್ಪ ಪರೀಕ್ಷೆ ಕೊಠಡಿಗೆ ಕಾಲಿಡುವಾಗ ಆ ಮಕ್ಕಳಲ್ಲಿ ಆಗುವ ಆತಂಕಗಳು ಎಲ್ಲವನ್ನು ದೂರ ಮಾಡಿರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳಿಗೆ ಧೈರ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳಿಗೆ ಯಾವುದೇ ಖಿನ್ನತೆಗೆ ಒಳಗಾಗದಂತೆ ಅಪ್ಪ ಪಿತನೆ ಆ ಮಕ್ಕಳಿಗೆ ಯಾವುದೇ ಎದುರದಂತೆ ಆ ಮಕ್ಕಳಿಗೆ ಧೈರ್ಯವನ್ನು ಕೊಟ್ಟು ಪರೀಕ್ಷೆ ಬರೆಯುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಆ ಮಕ್ಕಳಲ್ಲಿ ಬರುವ ಹೋರಾಟಗಳೆಲ್ಲವನ್ನು ದೂರ ಮಾಡಿರಿ ಸ್ವಾಮಿ. ಶಿಕ್ಷಕರು ನೋಡಿದಾಗ ಆ ಮಕ್ಕಳು ಭಯ ಪಡುತ್ತಾರೆ ಸ್ವಾಮಿ. ಕ್ವಶನ್ ಪೇಪರ್ ಗಳು ನೋಡಿದಾಗ ಆ ಮಕ್ಕಳು ಭಯ ಪಡುತ್ತಾರೆ ಸ್ವಾಮಿ. ಅವರೆಲ್ಲ ಭಯಗಳನ್ನು ತೆಗೆದು ಹಾಕಿರಿ ಸ್ವಾಮಿ. ಅಪ್ಪ ತಂದೆಯ ದೇವರೇ, ಅವರಿಗೆ ಎಲ್ಲವೂ ಅವರಿಗೆ ನೆನಪಿಗೆ ಬರುವಂತೆ ಆಶೀರ್ವದಿಸಿರಿ ರಜಾ. ನಿಮ್ಮ ಕೃಪರ ದಾನಗಳಿಂದ ಅವರನ್ನ ಆಶೀರ್ವದಿಸಿರಿ. ನಿಮ್ಮ ಶಕ್ತಿಯಿಂದ ಅವರನ್ನ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ಕೊಠಡಿರುವ ಶಿಕ್ಷಕರನ್ನ ಆಶೀರ್ವದಿಸಿರಿ. ಆ ಮಕ್ಕಳಿಗೆ ಯಾವುದೇ ಭಯಪಡಿಸದಂತೆ ಪ್ರೀತಿಯಿಂದ ಆ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡುವ ದಾನವನ್ನು ಅವರಿಗೆ ದಯಪಾಲಿಸಿ ಕೊಡಿರಿ ಸ್ವಾಮಿ. ಅಪ್ಪ ತಂದೆ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಓದಿದ್ದೆಲ್ಲವೂ ಮರೆತು ಬಿಡದಂತೆ ಎಲ್ಲವೂ ನೆನಪಿಗೆ ಬರುವಂತೆ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇನೆ ರಜಾ. ಆ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅವ್ರಿಗೆ ಓದಿದ್ದೆಲ್ಲವೂ ನೆನಪಿಗೆ ಬರುವಂತೆ ಆಶೀರ್ವದಿಸಿರಿ ಸ್ವಾಮಿ. ಕರುಣೆ ತೋರು ದಯೆ ತೋರು ನನ್ನ ರಜಾ. ನಿಮ್ಮ ಪ್ರೀತಿಯಿಂದ ನಿಮ್ಮ ಕರುಣೆಯಿಂದ ಎಲ್ಲ ಮಕ್ಕಳನ್ನ ಆಶೀರ್ವದಿಸಿರಿ ಸಮರ್ಪಿಸುತ್ತೇನೆ ರಜಾ. ಅಪ್ಪ ತಂದೆ ಬಾಲಸಿಸ್ಟರ್ ಮಗನ ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತೇನೆ ರಾಜಾ. ಅಪ್ಪ ತಂದೆ ಅವನಿನ್ನ ಆದ ಆಕ್ಸಿಡೆಂಟ್ ನಲ್ಲಿ ನಿಮ್ಮ ವರದಾನಗಳಿಂದ ಆ ಮಗನ ತುಂಬಿಸಿರಿ ರಾಜ. ಆ ಮಗನಿಗೆ ಮೂಲೆಗಳು ಮುರಿದಿದೆ ಸ್ವಾಮಿ. ಅಪ್ಪ ತಂದೆ ಒಣಗಿ ಹೋದ ಎಲುಬುಗಳಿಗೆ ಜೀವ ಶ್ವಾಸವನ್ನು ಕೊಡುವ ದೇವರು ನೀವಾಗಿದ್ದೀರ ಸ್ವಾಮಿ. ಆ ಶ್ವಾಸವನ್ನು ಆ ಮಗನಲ್ಲಿ ಎಲುಬುಗಳಲ್ಲಿ ಊದಿರಿ ಸ್ವಾಮಿ. ಅಪ್ಪ ತಂದೆ ಮುರಿದೋದ ಎಲುಬುಗಳು ಅಪ್ಪ ತಂದೆ ಎಲ್ಲ ಸರಿಪಡಿಸಿರಿ ಸ್ವಾಮಿ. ಆ ಮಗನಿಗೆ ಧೈರ್ಯವನ್ನು ಕೊಡಿರಿ. ಆ ಮಗನಿಗೆ ಆರೋಗ್ಯ ಭಾಗ್ಯವನ್ನು ಕೊಡಿರಿ. ಅಮ್ಮನಿಗೆ ಶಾಂತಿ ಸಮಾಧಾನ ಕೊಟ್ಟು ಸದಾ ಕಾಪಾಡಿರಿ. ಆ ಕುಟುಂಬವನ್ನು ಹರಸಿ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ ನಿಮ್ಮ ಕೃಪರ ದಾನಗಳಿಂದ ಎಲ್ಲ ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಆ ಮಕ್ಕಳಿಗೆ ಧೈರ್ಯವನ್ನು ಕೊಟ್ಟು ಅಪ್ಪ ಓದಿದ್ದೆಲ್ಲವೂ ನೆನಪಿಗೆ ಬರುವಂತೆ ಪವಿತ್ರಾತ್ಮರ ಶಕ್ತಿ ಅವರಲ್ಲಿ ತುಂಬಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದರೆ ನನ್ನ ಜೀವನವುಳ್ಳ ತಂದೆ. ಆಮೇನ್ ಆಮೇನ್ ಆಮೇನ್. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಮಾಲಾ ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 8. ಯೇಸು ಕ್ರಿಸ್ತರು ನಿನ್ನೆ ಇದ್ದ ಹಾಗೆ ಇಂದು ಎದ್ದೆದ್ದು ಇದ್ದಾರೆ. ಕೀರ್ತನೆಗಳು 105:15. ನಾನು ಅತಿಶೇಕ್ಷಿಸಿದವರನ್ನು ಮುಟ್ಟಬೇಡಿ, ನನ್ನ ಪ್ರವಾದಿಗಳಿಗೆ ಕೇಡು ಮಾಡಬೇಡಿ. 1 ಯೋವಾನ 1:76. ದೇವರು ಪುತ್ರನಾದ ಯೇಸುವಿನ ರಕ್ತವು ನಮ್ಮೆಲ್ಲ ಪಾಪದಿಂದಲೂ ಶುದ್ಧಗೊಳಿಸುತ್ತದೆ. ಸಿರಾಕ 28:2. ಕ್ಷಮೆ ನೀಡು ನಿನ್ನ ನೆರೆಯವರು ಮಾಡಿದ ತಪ್ಪಿಗೆ, ನೀನು ಪ್ರಾರ್ಥಿಸುವಾಗ ಸಮಯದೆರಕುವುದು ನಿನ್ನ ಪಾಪಗಳಿಗೆ. ಯೋವಾನ 14:26. ಪಿತನು ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳುವುದೆಲ್ಲವನ್ನು ನಿಮಗೆ ನೆನಪಿಗೆ ತರುವರು. ತೀತ 3:6. ಪವಿತ್ರಾತ್ಮರು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ತೋಬಿತ 4:11. ಸರ್ವೋನ್ನತನ ಸನ್ನಿಧಿಯಲ್ಲಿ ದಾನ ಧರ್ಮ ಎಂಬುದು ಉತ್ಕೃಷ್ಟ ಕಾಣಿಕೆ. ಜ್ಞಾನೋಕ್ತಿ 26:2. ಕುಪ್ಪಳಿಸುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯಂತೆ ಕಾರಣವಿಲ್ಲದೆ ಕೊಟ್ಟ ಶಾಪ ಗಾಳಿ ಪಾಲಾಗುತ್ತದೆ. ಜ್ಞಾನೋಕ್ತಿ 28:27. ಬಡವರಿಗೆ ಕೊಡುವವನು ಕೊರತೆ ಪಡನು, ಅವರನ್ನು ಕಂಡು ಕಾಣದಂತೆ ಇರುವವನು ದೇವರಿಂದ ಶಾಪಗ್ರಸ್ತನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲದೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆ ಸ್ತುತಿ ಮಹಿಮೆ. ದಿನವೂ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು
ಹೃದಯಪೂರ್ವಕವಾಗಿ ಆತ್ಮದಿಂದ ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ಪ್ರಾರ್ಥನೆಯೊಂದಿಗೆ ಪ್ರತಿದಿನವೂ ನಾವು ನಿಮ್ಮೊಡನೆ ಮಾತನಾಡುವಂತೆ ಮಾಡಿದಿರಿ. ನನ್ನ ಮಾತಿಗೆ ಸದುತ್ತರವನ್ನು ಕೊಡುತ್ತಿದ್ದೀರಿ. ಈ ಪ್ರಾರ್ಥನೆಯಲ್ಲಿ ಒಂದಾಗುವಾಗ ನನಗೆ ಧೈರ್ಯವನ್ನು ಕೊಡುತ್ತೀರಿ, ನೆಮ್ಮದಿಯನ್ನು ಕೊಡುತ್ತೀರಿ, ಸಮಾಧಾನವನ್ನು ಕೊಡುತ್ತೀರಿ, ಪ್ರಾರ್ಥನೆಯನ್ನು ಹೆಚ್ಚಿಸುತ್ತೀರಿ. ನಾನು ನಿಮ್ಮೊಂದಿಗೆ ಸಂಬಂಧವನ್ನು ಹೆಚ್ಚಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆ. ಅಪಾ ತಂದೆಯೇ, ದಿನ ದಿನವೂ ನನ್ನನ್ನು ಧ್ಯಾನಿಸಿ ನನ್ನ ಜೀವಿತದ ಪ್ರತಿ ಕ್ಷಣಗಳನ್ನು ನಿಮಗೆ ಧೂಪವಾಗಿ ಸಮರ್ಪಿಸಲು ನನಗೆ ಕರುಣಿಸಿರಿ. ನಾನು ಸಮರ್ಪಿಸುವ ಧೂಪದ ಸುವಾಸನೆಯ ಪ್ರಾರ್ಥನೆ ನಿಮ್ಮ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವಂತೆ ಮಾಡಿರಿ. ನಾನು ಸದಾ ನಿಮ್ಮೊಂದಿಗೆ ಬೆರೆತು ನಿಮ್ಮೊಡನೆ ಮಾತನಾಡಿ ನಿಮ್ಮನ್ನು ಅನುಭವಿಸುತ್ತಾ ನನ್ನನ್ನು ನಾನು ಅರ್ಥೈಸಿಕೊಂಡು ಪರರನ್ನು ಅರ್ಥ ಮಾಡಿಕೊಂಡು ಜೀವಿಸುವಂತೆ ಈ ದಿನದ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ನನಗೆ ಕೊಡುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನನ್ನು ಕರುಣಿಸಿರಿ. ಪ್ರತಿದಿನವೂ ನಾನು ನಿಮ್ಮೊಡನೆ ಮಾತನಾಡುವಾಗ ನನ್ನ ಈ ಪ್ರಾರ್ಥನೆ ಶಬ್ದ ನಿಮ್ಮ ಮುಂದೆ ಇದೆ. ದೇವರೇ, ಕರುಣಿಸಿರಿ, ನನ್ನನ್ನು ಅನುಗ್ರಹಿಸಿರಿ. ದಿನವೂ ನಿಮ್ಮೊಡನೆ ನಾನು ಹೃದಯ ತೆರೆದು ಮಾತನಾಡುವಂತೆ ನನ್ನನ್ನು ಕರುಣಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ. ಆಮೇನ್. ಆಮೆನ್. ಪರಿಶುದ್ಧ ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಲೋಕದಾದ್ಯಂತ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಜಪಸರು ಹಿಡಿದು ಪ್ರಾರ್ಥಿಸುವಗಳಿಗೆ ವಿಶ್ವಾಸಿಗಳಾಗಿರುವ ನಾವು ನಮ್ಮ ವಿಶ್ವಾಸವನ್ನು ದೃಢಪಡಿಸಲು ತಾಯಿಯ ನೆರವು ಬೇಕು, ಮಾತೆಯ ನೆರವು ಬೇಕು. ಆ ತಾಯಿಯ ನೆರವಿನಲ್ಲಿ ನಾವೊಂದಾಗಿ ಜಪಸರು ಹಿಡಿದು ಪ್ರಾರ್ಥಿಸೋಣ.